ಎಸ್, ನಮಸ್ಕಾರ ಮಕ್ಕಳೇ. ಮತ್ತೊಮ್ಮೆ ಇವತ್ತಿನ ಒಂದು ವಿದ್ಯಾಶಕ್ತಿಯ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಈಗ ನಾವು ವಿಮರ್ಶಾತ್ಮಕ ಚಿಂತನೆ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಕಡೆ ಹೋಗೋಣಂತೆ. ಸೊ ನಿಮ್ಮೊಂದಿಗೆ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಸೊ ಎಲ್ರಿಗೂ ಕಾಣಿಸ್ತಾ ಇದೆಯಾ ನನ್ನ ಸ್ಕ್ರೀನ್? ಎಸ್. ಸೊ ಇವತ್ತಿನ ಒಂದು ವಿಮರ್ಶಾತ್ಮಕ ಚಿಂತನೆ ಯಾವ ಒಂದು ವಿಷಯ ಮೇಲಿದೆ? ನಾವೊಂದಿಷ್ಟು ಕೇಸ್ ಫೈಲ್ಸ್ ನ ತಂದಿದ್ದೇವೆ, ಹೌದಾ? ನೀವು ಅವನ ಆಸ್ ಅ ಡಿಟೆಕ್ಟಿವ್ ಆಗಿ ಆ ಒಂದು ಕುತೂಹಲಗಳನ್ನ ನೀವೇನ್ ಮಾಡ್ಬೇಕು, ಕಂಡು ಹಿಡಿದು ಅವನ ಪರಿಶೀಲಿಸಬೇಕು. ಅದನ್ನ ನೀವೇನ್ ಮಾಡ್ಬೇಕು, ಸಾಲ್ವ್ ಮಾಡ್ಬೇಕು, ಪರಿಹಾರವನ್ನ ಕಂಡು ಹಿಡಿಬೇಕು. ಓಕೆ. ಸೊ ಇಲ್ಲಿ ಒಂದಿಷ್ಟು ಮಿಸ್ಟ್ರಿ ಫೈಲ್ಸ್ ನ ತಂದಿದ್ದೇನೆ, ಹೌದಾ? ಸೊ ಇವನ್ನ ನೀವೇನ್ ಮಾಡ್ಬೇಕು, ಇವನ್ನ ನೀವು ಸಾಲ್ವ್ ಮಾಡ್ಬೇಕು ಮಕ್ಳೇ. ಸೊ ಎಲ್ರು ತಯಾರಿದ್ದೀರಾ? ಓಕೆ. ಮೊದಲನೇ ಪ್ರಶ್ನೆ. A detective's evidence bag has circle, square, triangle, apple. Which one doesn't belong? ಒಬ್ಬ ಡಿಟೆಕ್ಟಿವಿನ ಒಂದು ಎವಿಡೆನ್ಸ್ ಬ್ಯಾಗ್, ಹೌದಾ? ಒಂದು ಡಿಟೆಕ್ಟಿವ್ ಅಂದ್ರೆ ಏನು? ಯಾರು ರಹಸ್ಯಗಳನ್ನ ಕಂಡು ಹಿಡಿತಾರೆ, ಹೌದಾ? ಕೇಸ್ಗಳನ್ನ ಸಾಲ್ವ್ ಮಾಡ್ತಾರೆ, ಹೌದಾ? ಸೊ ಅಂತ ಒಂದು ಡಿಟೆಕ್ಟಿವ್ ನ ಒಂದು ಎವಿಡೆನ್ಸ್ ಬ್ಯಾಗ್ ಏನಿರುತ್ತಲ್ಲ, ಸಾಕ್ಷಿಯ ಬ್ಯಾಗಿನಲ್ಲಿ ಒಂದು ವೃತ್ತ ಇದೆ, ಚೌಕ್ ಇದೆ, ತ್ರಿಕೋಣ ಇದೆ, ನಂತರ ಸೇಬು ಹಣ್ಣವಿದೆ. ಇದ್ರ ಒಳಗಡೆ ಯಾವ್ದು ಗುಂಪಿಗೆ ಸೇರ್ಲಾರ್ದದ್ದು? ವೃತ್ತ, ಚೌಕ, ತ್ರಿಕೋಣ ಮತ್ತು ಸೇಬು ಹಣ್ಣು. ಈ ನಾಲ್ಕು ಒಳಗಡೆ ಯಾವ್ದು ಗುಂಪಿಗೆ ಸೇರ್ಲಾರದ್ದು? ಯಾವ್ದು ಸೇರೋದಿಲ್ಲ ಗುಂಪಿಗೆ? ತ್ರಿಕೋಣ, ವೃತ್ತ, ಚೌಕ್ ಅಥವಾ ಸೇಬು ಹಣ್ಣು, ಯಾವ್ದು ಸೇರ್ಲಾರ್ದದ್ದು? ಸೇಬು ಹಣ್ಣನ ಕ್ಲಿಕ್ ಮಾಡ್ಲಾ ನಿಮ್ಮ ಆನ್ಸರ್? ಎಸ್, ಸೇಬು ಹಣ್ಣು ಕರೆಕ್ಟ್ ಆದ ಉತ್ತರ ಮಕ್ಳೇ. ಯಾಕಂದ್ರೆ ವೃತ್ತ, ಚೌಕ ಮತ್ತು ತ್ರಿಕೋಣ ಮೂರು ಕೂಡ ಏನು ಆಕಾರಗಳು, ಆಕೃತಿಗಳು, ಹೌದಾ? ನಮ್ಮ ಸೇಬು ಏನಾಗಿದೆ, ಒಂದು ಹಣ್ಣವಾಗಿದೆ, ಅದು ಆಕಾರವಲ್ಲ. ಹಾಗಾಗಿ ಅದು ಈ ಗುಂಪಿಗೆ ಸೇರೋದಿಲ್ಲ. ಎರಡನೇ ಪ್ರಶ್ನೆ. A spy left this pattern on the wall. ಸೊ ಈ ವಾಲ್ ಮೇಲೆ, ಹೌದಾ, ಗೋಡೆ ಮೇಲೆ ಒಬ್ಬ ಜಾಸೂಸು, ಒಬ್ಬ ಸ್ಪೈ ಏನ್ ಮಾಡಿದ್ದಾನೆ? ಈ ಒಂದು ಪ್ಯಾಟರ್ನ್ ಅನ್ನ ಬಿಟ್ಟಿದ್ದಾನೆ. ನಾವೇನ್ ಮಾಡ್ಬೇಕು, ಈ ಕ್ವೆಶ್ಚನ್ ಮಾರ್ಕ್ ಜಾಗದಲ್ಲಿ ಏನ್ ಬರುತ್ತೆ ಅಂತ ಕಂಡು ಹಿಡಿಬೇಕು, ಹೌದಾ? ಪ್ಯಾಟರ್ನ್ ಹೇಗಿದೆ ನೋಡಿ. ಕೆಂಪು ಚೆಂಡು, ನಂತರ ನೀಲಿ ಚೆಂಡು, ಕೆಂಪು ಚೆಂಡು, ನೀಲಿ ಚೆಂಡು, ಕೆಂಪು ಚೆಂಡು, ನಂತರ ಕ್ವೆಶ್ಚನ್ ಇದೆ. ಹಾಗಾದ್ರೆ ಇಲ್ಲಿ ಏನ್ ಬರುತ್ತೆ? ಕೆಂಪು ಚೆಂಡು ಬರುತ್ತಾ, ನೀಲಿ ಚೆಂಡು ಬರುತ್ತಾ, ಅಥವಾ ಹಸಿರು ಚೆಂಡು ಬರುತ್ತೆ? ಯಾವ ಚೆಂಡು ಬರುತ್ತೆ? ಆ ಪ್ಯಾಟರ್ನ್, ಆ ವಿನ್ಯಾಸವನ್ನ ಹೇಗೆ ಬಿಡಿಸ್ತೀರಾ ನೀವು? ಯಾವ್ದು ಬರುತ್ತೆ? ನೀಲಿ ಚೆಂಡ? ಎಸ್, ನೀಲಿ ಚೆಂಡು ಬರುತ್ತೆ ಮಕ್ಳೇ. ಯಾಕಂದ್ರೆ ಕೆಂಪು, ನೀಲಿ, ಕೆಂಪು, ನೀಲಿ, ಕೆಂಪು ಆದ್ಮೇಲೆ ನೀಲಿ, ಈ ರೀತಿ ಕಂಟಿನ್ಯೂಸ್ಲಿ ಅದು ಏನಾಗುತ್ತೆ, ರಿಪೀಟ್ ಹಾಕೋಂತ ಹೋಗಿದೆ. ಓಕೆ, ಆಲ್ ರೈಟ್. ಮೂರನೇ ಪ್ರಶ್ನೆ. ಟೂ ಫ್ರೆಂಡ್ಸ್, ಮೀರಾ ಅಂಡ್ ಅರ್ಜುನ್, have one bag each, a red bag and a blue bag. Clue. Meera does not like the color red. Which bag belongs to Arjun? ಎರಡು ಫ್ರೆಂಡ್ಸ್ ಇದ್ದಾರೆ, ಹೌದಾ? ಇಬ್ರು ಜನ ಸ್ನೇಹಿತರು. ಯಾರ್ಯಾರು? ಮೀರಾ ಮತ್ತು ಅರ್ಜುನ್ ಅವರ ಹೆಸರು. ಇಬ್ರು ಕಡೆ ಏನಾಗಿದೆ, ಒಂದು ಬ್ಯಾಗ್ ಇದೆ. ಮೀರಾ ಕಡೆನೂ ಒಂದು ಬ್ಯಾಗ್ ಇದೆ, ಅರ್ಜುನ್ ಕಡೆನೂ ಒಂದು ಬ್ಯಾಗ್ ಇದೆ. ಓಕೆ. ಕಲರ್ ಏನಿದೆ ಆ ಎರಡು ಬ್ಯಾಗಿನ, ಒಂದು ಬ್ಯಾಗು ಕೆಂಪು ಬಣ್ಣದಾಗಿದೆ, ಎರಡನೇ ಬ್ಯಾಗು ನೀಲಿ ಬಣ್ಣದಾಗಿದೆ, ಹೌದಾ? ಇಲ್ಲಿ ಒಂದು ಕ್ಲೂ ಕೊಟ್ಟಿದ್ದಾರೆ ಅವರು. ಏನು ಅಂದ್ರೆ, ಮೀರಾಳಿಗೆ ಕೆಂಪು ಬಣ್ಣ ಇಷ್ಟ ಇಲ್ಲ. ಹಾಗಾದ್ರೆ ಅರ್ಜುನನ ಕಡೆ ಯಾವ ಬ್ಯಾಗ್ ಇದೆ? ಮೀರಾಳಿಗೆ ಕೆಂಪು ಬಣ್ಣ ಇಷ್ಟ ಇಲ್ಲ, ಎರಡು ಬಣ್ಣದ ಬ್ಯಾಗ್ ಇದಾವೆ, ಕೆಂಪು ಬಣ್ಣ ಮತ್ತು ನೀಲಿ ಬಣ್ಣ. ಹಾಗಾದ್ರೆ ಅರ್ಜುನಿಗೆ ಯಾವ ಬಣ್ಣದ ಬ್ಯಾಗ್ ಇದೆ? ಅರ್ಜುನ ಕಡೆ ಕೆಂಪು ಬಣ್ಣದ ಬ್ಯಾಗ್ ಅಥವಾ ನೀಲಿ ಬಣ್ಣ? ಹೇಳ್ಬೋದಾ ಯಾರಾದ್ರೂ? ಕೆಂಪು ಬಣ್ಣನ? ಎಸ್, ಕರೆಕ್ಟ್ ಆನ್ಸರ್ ಕೆಂಪು ಬಣ್ಣ. ಯಾಕಂದ್ರೆ ಮೀರಾಳಿಗೆ ಕೆಂಪು ಬಣ್ಣ ಇಷ್ಟ ಇಲ್ಲ. ಹಾಗಾದ್ರೆ ಅವಳು ಯಾಕೆ ಕೆಂಪು ಬಣ್ಣಿನ ಒಂದು ಬ್ಯಾಗ್ ಅನ್ನ ಖರೀದಿ ಮಾಡ್ತಾ ಇರಬಹುದು?
ಸೊ ಅವಳ ಕಡೆ ಏನಾಯ್ತು, ನೀಲಿ ಬಣ್ಣದ ಬ್ಯಾಗ್ ಇದೆ, ಅರ್ಜುನ್ ಕಡೆ ಕೆಂಪು ಬಣ್ಣದ ಬ್ಯಾಗ್ ಇದೆ ಮಕ್ಳೇ. ಓಕೆ. ನಾಲ್ಕನೇ ಪ್ರಶ್ನೆ, ರಿಡಲ್. ಒಂದು ಇಲ್ಲಿ ಪ್ರಶ್ನೆಯನ್ನ ಕೊಟ್ಟಿದ್ದೇನೆ ನೋಡಿ. ಐ ಹ್ಯಾವ್ ಹ್ಯಾಂಡ್ಸ್ ಬಟ್ ಐ ಕೆನಾಟ್ ಕ್ಲಾಪ್. ಐ ಹ್ಯಾವ್ ಅ ಫೇಸ್ ಬಟ್ ಐ ಕೆನಾಟ್ ಸ್ಮೈಲ್. ವಾಟ್ ಆಮ್ ಐ? ನನ್ನ ಕಡೆ ಕೈಯೇ ಇದೆ ಆದ್ರೆ ನಾನು ಚಪ್ಪಾಳೆ ಹೊಡ್ಲಿಕ್ಕೆ ಬರೋದಿಲ್ಲ. ನನ್ ಕಡೆ ಮುಖ ಇದೆ ಆದ್ರೆ ನಾನು ನಗ್ಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ನಾನು ಯಾರು? ಒಂದು ರೋಬೋಟ್, ಒಂದು ಪಪೆಟ್, ಒಂದು ಕ್ಲಾಕ್. ಇನ್ನೊಂದು ಕ್ಲೂ ಕೊಡ್ತೀನಿ ನೋಡಿ ನಿಮ್ಗೆ ಮಕ್ಳೇ. ದ ಆಬ್ಜೆಕ್ಟ್ ವಿತ್ ಹ್ಯಾಂಡ್ಸ್. ಯಾವ ವಸ್ತುವಿಗೆ ಕೈಯವಿದೆ? ಹೇಳ್ಬೋದಾ ಕರೆಕ್ಟ್ ಉತ್ತರ ಯಾವುದು? ನನ್ನ ಕಡೆ ಕೈ ಇದೆ ಆದ್ರೆ ನಾನು ಚಪ್ಪಾಳೆ ಹೊಡ್ಲಿಕ್ ಬರೋದಿಲ್ಲ. ನನ್ನ ಕಡೆ ಮುಖ ಇದೆ ಆದ್ರೆ ನಾನು ನಗ್ಲಿಕ್ ಬರೋದಿಲ್ಲ. ಹಾಗಾದ್ರೆ ನಾನು ಯಾರು? ರೋಬೋಟಾ, ಪಪೆಟಾ ಅಥವಾ ಕ್ಲಾಕಾ? ಕ್ಲಾಕಾ? ಎಸ್, ಕರೆಕ್ಟ್ ಆದಂತ ಉತ್ತರ ಕ್ಲಾಕ್, ಗಡಿಯಾರ ಮಕ್ಳೇ. ಯಾಕಂದ್ರೆ ಗಡಿಯಾರದಲ್ಲಿ ಎರಡು ಕೈ ಇರ್ತಾವೆ, ಹೌದಾ? ನಿಮಿಷ ಕೈ ಮತ್ತು ತಾಸಿನ ಕೈ, ಅವರ್ ಹ್ಯಾಂಡ್ ಮತ್ತು ಮಿನಿಟ್ ಹ್ಯಾಂಡ್ ಅಂತ ಹೇಳ್ತೀವಿ ನಾವು, ಹೌದಾ? ಆದ್ರೆ ಅದು ಚಪ್ಪಾಳೆ ಹೊಡ್ಲಿಕ್ ಬರೋದಿಲ್ಲ. ಎರಡು ಕೈಗಳನ್ನ ಬಳಸಿ ಅದು ಚಪ್ಪಾಳೆ ಹೊಡ್ಲಿಕ್ ಬರುತ್ತಾ? ಇಲ್ಲ. ಅದಕ್ಕೆ ಕೂಡ ಮುಖವಿದೆ ಆದ್ರೆ ಅದು ನಗ್ಲಿಕ್ ಬರೋದಿಲ್ಲ. ಅದು ನಮ್ಗೆ ಏನ್ ತೋರಿಸುತ್ತೆ? ಸಮಯನ ತೋರಿಸ್ತದೆ ಆ ಮುಖದ ಮೇಲೆ, ಹೌದಾ? ಎಸ್. ಮುಂದಿನ ಪ್ರಶ್ನೆ, ಐಸ್ ಕ್ರೀಮ್ ಇಸ್ ಲೆಫ್ಟ್ ಔಟ್ಸೈಡ್ ಆನ್ ಎ ಹಾಟ್ ಸನಿ ಆಫ್ಟರ್ನೂನ್ ಫಾರ್ 1 hour. ವಾಟ್ ವಿಲ್ ಮೋಸ್ಟ್ ಲೈಕ್ಲಿ ಹ್ಯಾಪನ್? ಐಸ್ ಕ್ರೀಮ್ ಅನ್ನ ಏನ್ ಮಾಡಿದ್ದೇವೆ, ಹೊರಗಡೆ ಸಿಕ್ಕಾಪಟ್ಟಿ ಬಿಸಿಲಿರೋ ಒಂದು ಮಧ್ಯಾಹ್ನಿನ ವೇಳೆಯಲ್ಲಿ 1 ತಾಸಿನಿಗೋಸ್ಕರ ಐಸ್ ಕ್ರೀಮ್ ಅನ್ನ ಹೊರಗಡೆ ಇಟ್ಬಿಟ್ಟಿದ್ದೇವೆ. ಹಾಗಾದ್ರೆ ಏನು ಪರಿಣಾಮ ಆಗುತ್ತೆ ಅದರದ್ದು? ಅದು ಸಿಕ್ಕಾಪಟ್ಟೆ ಇನ್ನೂ ಜಾಸ್ತಿ ತಂಪಾಗಿ ಫ್ರೀಸ್ ಆಗ್ಬಿಡುತ್ತೆ, ಅಥವಾ ಮೆಲ್ಟ್ ಆಗ್ಬಿಡ್ತೇತಾ, ಅಥವಾ ಹೇಗಿದೆ ಹಾಗೆ ಉಳಿಯುತ್ತೆ? ಏನಾಗುತ್ತೆ ಅದು? ಮೆಲ್ಟ್ ಆಗ್ಬಿಡುತ್ತೆ. ಯಾಕಂದ್ರೆ ಸೂರ್ಯ ಇಂತ್ರ ಬರುವಂತಹ ಅದರ ಒಂದು ಕಿರಣಗಳು, ಹೌದಾ? ಅದರ ಒಂದು ಬೆಚ್ಚಿಗೆ ತಾಪದಿಂದ ಏನಾಗುತ್ತೆ, ಅದು ಐಸ್ ಕ್ರೀಮ್, ಗಟ್ಟಿಯಾಗಿರುವಂತಹ ಒಂದು ಐಸ್ ಕ್ರೀಮ್ ಕರಗಿ ನೀರಿನ ತರ ಏನಾಗ್ಬಿಡುತ್ತೆ, ಮೆಲ್ಟ್ ಆಗ್ಬಿಡುತ್ತೆ, ಕರಗಿ ಹೋಗುತ್ತೆ ಮಕ್ಳೇ. ಓಕೆ. ಸೊ ಇಲ್ಲಿ ನಾವ್ ಏನ್ ಕಾಣ್ತೀವಿ, ಕಾಸ್ ಮತ್ತು ಇಫೆಕ್ಟ್. ಸೂರ್ಯನ ಒಂದು ಕಿರಣದ ಬೆಚ್ಚಿಗೆಯಿಂದ ಏನಾಯ್ತು, ಸಾಲಿಡ್ ಆಗಿರುವಂತಹ ಒಂದು ವಸ್ತು, ಹೌದಾ? ಅದು ಏನಾಗ್ಬಿಡ್ತು, ನೀರಿನ ತರ ಏನಾಗ್ಬಿಡ್ತು, ಕನ್ವರ್ಟ್ ಆಗ್ಬಿಡ್ತು, ಚೇಂಜ್ ಆಗ್ಬಿಡ್ತು. ಕೊನೆಯ ಪ್ರಶ್ನೆ, a classmate says the bigger animal always wins a fight. Is this claim true or false? ಒಬ್ಬ ಕ್ಲಾಸ್ಮೇಟ್, ಓಕೆ, ನಿಮ್ಮ ತರ ಫ್ರೆಂಡ್ಸ್ ಇರ್ತಾರಲ್ಲ, ಕ್ಲಾಸ್ಮೇಟ್ಸ್ ಇರ್ತಾರಲ್ಲ, ಒಟ್ಟಿಗೆ ಓದೋರು, ಅವರಲ್ಲಿ ಒಬ್ರು ಏನಂತ ಹೇಳಿದ್ರು, ಯಾವ ದೊಡ್ಡದಾಗಿ ಪ್ರಾಣಿ ಇರುತ್ತೆ ಅಲ್ಲ, ಅದೇ ಯಾವಾಗ್ಲೂ ಒಂದು ಫೈಟ್ ಅನ್ನ, ಒಂದು ಪಂದ್ಯವನ್ನ ಗೆಲ್ಲಿಕ್ಕೆ ಸಾಧ್ಯ ಅಂತ ಹೇಳ್ತದೆ. ಇದು ಖರೇನಾ ಸುಳ್ಳು ಮಕ್ಳೇ? ಖರೆ. ಯಾಕಂದ್ರೆ ಸೈಜ್, ಗಾತ್ರ ಏನಿರುತ್ತೆ ಅಲ್ಲ, ಅದು ಯಾವಾಗ್ಲೂ ವಿನ್ನರ್ ಅನ್ನ ಡಿಸೈಡ್ ಮಾಡುತ್ತೆ. ಆಪ್ಷನ್ ಬಿ ಫಾಲ್ಸ್, ಸುಳ್ಳು. ಯಾಕಂದ್ರೆ ಗಾತ್ರ ಹೆಲ್ಪ್ ಮಾಡುತ್ತೆ, ಒಂದು ಗೆಲ್ಲಲಿಕ್ಕೆ ಗಾತ್ರವು ಕೂಡ ಬಹಳ ಇಂಪಾರ್ಟೆಂಟ್. ಆದ್ರೆ ನಮ್ಮ ಒಂದು ಸ್ಪೀಡು, ನಮ್ಮಲ್ಲಿ ಇರುವಂತಹ ಸ್ಕಿಲ್ಸು, ನಾವು ಎಷ್ಟು ಸ್ಮಾರ್ಟ್ ಆಗಿ ತಲೆ ಓಡಿಸ್ತಾ ಇದ್ದೇವೆ ಅನ್ನೋದು ಮ್ಯಾಟರ್ ಆಗುತ್ತೆ. ಕರೆಕ್ಟ್ ಉತ್ತರ ಏನು? ಫಾಲ್ಸಾ? ಎಸ್, ಕ್ಲಾಸ್ಮೇಟ್ ಹೇಳಿದ್ದು ಸುಳ್ಳು. ಯಾಕೆಂದ್ರೆ ಗಾತ್ರ, ಮನುಷ್ಯ ಎಷ್ಟು ಉದ್ದಾಗಿ, ಅಗಲಾಗಿ, ದಪ್ಪಾಗಿದ್ದಾನೆ, ಆ ಸೈಜು ಕೂಡ ಮುಖ್ಯವಾಗುತ್ತೆ. ಆದ್ರೆ ಅದರ ಜೊತೆಗೆ ನಾವ್ ಎಷ್ಟು ಚುರುಕವಾಗಿದ್ದೇವೆ, ಎಷ್ಟು ಯಾವ ಸ್ಕಿಲ್ಸ್ ಅನ್ನ ಬಳಸ್ತಾ ಇದ್ದೇವೆ, ಎಷ್ಟು ಚೆನ್ನಾಗಿ ತಲೆ ಓಡಿಸಿ, ಎಷ್ಟು ಸ್ಪೀಡ್ ಆಗಿ ನಾವು ಯಾವುದೇ ಒಂದು ಫೈಟ್ ಅನ್ನ ಗೆಲ್ತೀವಿ ಅಂತ ಹೇಳೋದು ಬಹಳ ಇಂಪಾರ್ಟೆಂಟ್, ಹೌದೋ ಇಲ್ವೋ? ಎಸ್. ಸೊ ಮಕ್ಳೇ, 6 ಕೇಸ್ಗಳನ್ನ ಬಹಳ ಚೆನ್ನಾಗಿ ಎಲ್ರು ಸಾಲ್ವ್ ಮಾಡಿದ್ದೀರಾ. ಐ ಹೋಪ್ ಎಲ್ರಿಗೂ ಇವತ್ತಿನ ಒಂದು ವಿಮರ್ಶಾತ್ಮಕ ಚಿಂತನೆ ಸೆಷನ್, ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಲೈಕ್ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿನ ಸೆಷನ್ ಇಲ್ಲಿಗೆ ಮುಗಿಸ್ತೀನಿ ಮಕ್ಳೇ. ಮತ್ತೆ ಮುಂದಿನ ಸೆಷನ್ ಅಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಮ್ಯಾಮ್.